ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1941ನೇ ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಶ್ರೀ 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 ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ನನ್ನ ನಮಸ್ಕಾರಗಳನ್ನು ತಿಳಿಸಿ ಇವತ್ತಿನ ಈ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಕ್ಷೇತ್ರದ ಶಾಸಕರಾದಂಥ ರವಿಕುಮಾರ್ ಅವರೇ, ಸಂವಿಧಾನವನ್ನ ನೆಹರು ಮತ್ತು ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನವನ್ನ ನಾವಿನ್ನೂ ಅಸ್ಪೃಶ್ಯತೆ ಅನ್ನೋ ಒಂದು ಪದವನ್ನ ಹೇಳ್ತಾ ಇದ್ರೆ ನಾವೆಲ್ಲರೂ ತಲೆಬಗ್ಗಿಸಬೇಕಾಗುತ್ತೆ. ಮನುಷ್ಯ ಒಂದೇ, ಮಾನವ ಕುಲ, ಜಾತಿ ಯಾವುದೋ ಒಂದು ಕಾರಣಕ್ಕೆ ಬಹಳ ಹಳೆಯ ಕಾಲದಿಂದ ಬಂದಿರತಕ್ಕಂಥದ್ದು. ಆದರೆ ಇವತ್ತು ಸಹ ನಾವು ಈ ದೌರ್ಜನ್ಯ, ಅಸ್ಪೃಶ್ಯತೆ ಅನ್ನೋದನ್ನು ನಾವು ಮುಂದೆ ಇಟ್ಕೊಂಡಿದ್ದೀವಿ, ಚರ್ಚೆ ಮಾಡ್ತೀವಿ ಅಂದರೆ ಇದು ಒಂದು ದುರಾದೃಷ್ಟದ ಸಂಗತಿ ಇಚ್ಛೆ ಕೊಡ್ತದೆ. ಇದರಿಂದ ಯಾರಿಗೂ ಲಾಭ ಇಲ್ಲ, ನಷ್ಟವೇ ಇಲ್ಲ, ನೋವೇ ಇಲ್ಲ, ಇದರಿಂದ ಒಳ್ಳೆಯದಂತೂ ಇಲ್ಲ. ಎಲ್ಲರೂ ಒಂದೇ ಭಾವನೆಯಿಂದ ನಾವೆಲ್ಲ ಅಣ್ಣ ತಂದೆ ರೀತಿ ಬದುಕುವಂತ ಒಂದು ವಿಚಾರವನ್ನು ನಾವು ಮಂಡನೆ ಮಾಡ್ಕೋಬೇಕಾಗುತ್ತೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಬಹುತೇಕ ಬೇರೆ ಜಿಲ್ಲೆಗೆ ನಾವು ಹೋಲಿಕೆ ಮಾಡಿದಾಗ ನಮ್ಮಲ್ಲಿ ಒಂದಷ್ಟು ಸಾಮರಸ್ಯ ಇದೆ. ಆದರೆ ಅಲ್ಲಲ್ಲಿ ಒಂದೊಂದು ಈ ಸಂಗತಿಗಳು ನಡೆಯೋದ್ರಿಂದ ಆ ಸಾಮರಸ್ಯ ಇದ್ರೂ ಇಲ್ಲದೆ ಇರೋ ಆ ರೀತಿಯಲ್ಲಿ ಆಗ್ತಾ ಇದೆ. ನಾವು 100 ಕಡೆಗಳಲ್ಲಿ ಒಂದು ಕಡೆ ನಡೆದರೂ ಅದು ಸಹ ದೊಡ್ಡ ಅಪರಾಧವೇ. ನಾವೆಲ್ಲವೂ ಸಾಮರಸ್ಯದಲ್ಲಿದ್ದಾಗ ಮಾತ್ರ ಅದಕ್ಕೆ ಗೌರವ, ಬೆಲೆ ಒಂದಷ್ಟು ನಮ್ಮ ಜಿಲ್ಲೆ ಒಂದು ಮಾದರಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಇಲ್ಲಿ ದೌರ್ಜನ್ಯ ಕೇಸ್ಗಳು ಇವತ್ತು ವರ್ಷಕ್ಕೆ 75ರಿಂದ 80 ಕೇಸ್ಗಳು ದಾಖಲೆ ಆಗ್ತಾ ಇದೆ. 16 ವರ್ಷದಿಂದ ದಾಖಲೆಗಳನ್ನ ನೋಡಿದಾಗ ಬಹುಶಃ ಇದು ನಾನು DC ಅವರ ಹತ್ರ ಕೇಳಿದೆ, ಒಂದು 25 ಕೋಟಿವರೆಗೂ ಸಹ ನಮ್ಮ ನೊಂದಂತವರಿಗೆ ಪರಿಹಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಶಿಕ್ಷೆ ಆಗಿರ್ತಕ್ಕಂಥದ್ದು ಮಾತ್ರ ಬಹಳ ಕಡಿಮೆ, 37 ಕೇಸ್. ಯಾಕೆ ಇಷ್ಟೊಂದು ಸಂಖ್ಯೆ ಕೇಸ್ ರಿಜಿಸ್ಟರ್ ಆಗಿ ಶಿಕ್ಷೆ ಮಾತ್ರ ಆಗಿದೆ ಅಂದ್ರೆ ಪರಿಹಾರ ಆದ್ಮೇಲೆ ಒಂದಷ್ಟು ಕಾಂಪ್ರಮೈಸ್ ಆಗುತ್ತೆ. ಪರಿಹಾರ ಒಂದು ನಿಮಿಷ ರಾಜಿ ಆಗಬಾರ್ದು, ಶಿಕ್ಷೆ ಆಗ್ಬೇಕು ಅಂತ ನಾನು ಹೇಳೋದು. ಶಿಕ್ಷೆ ಆದ್ರೆ ಮತ್ತೆ ಅದನ್ನು ಮರುಗಿಸಲ್ಲ ಅಂತ.
ಸೊ ನಾವು ಸರ್ಕಾರ ಬಂದೆ ನಿಮಗೆ ಕೆಲಸ ಮಾಡಿದವರು ಇಂತ ಮಾಡದೇ ಇದ್ದವರು ದೇಶ ಅನಿಸ್ತದೆ. ಇಡೀ ದೇಶದ ಪ್ರಜಾಪ್ರಭುತ್ವದಲ್ಲಿ ಇವತ್ತು ನಮ್ಮ ಕಣ್ಣು ಮುಂದೆ ಇರ್ತದೆ. ಮಾಡೋರ ಮೇಲೆ ದೂರ ಜಾಸ್ತಿ ಇರುತ್ತೆ. ಇಡೀ ದೇಶದಲ್ಲಿ SC/ST ಆಕ್ಟ್ 18% ಹಣ ಖರ್ಚು ಮಾಡಬೇಕು ಅಂತ ತಂದಂತ ರಾಜ್ಯ ಮೊದಲು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ. ಇದು ಜಾರಿಯಲ್ಲಿರೋದು ಒಂದು ತೆಲಂಗಾಣ, ಒಂದು ಆಂಧ್ರ, ಕರ್ನಾಟಕ, 3 ರಾಜ್ಯದಲ್ಲಿ. ಇಡೀ ರಾಷ್ಟ್ರದ ಯಾವುದೇ ರಾಜ್ಯದಲ್ಲಿ ನಾನು ರಾಜಕೀಯ ಮಾತಾಡಲಿಕ್ಕೆ ಹೋಗಲ್ಲ. ಇವತ್ತು ಆಡಳಿತ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಆಗಲಿ, ಇವತ್ತು ಆಡಳಿತ ಮಾಡ್ತಾ ಇರ್ತಕ್ಕಂಥ ಇವತ್ತು ನಮ್ದು ಯಾವುದು ಅಂದ್ರೆ ಕಾಂಗ್ರೆಸ್ ಸರ್ಕಾರ, ಹಾಗೆ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ. ಕೇಂದ್ರದಲ್ಲೂ ಈ ಜಾರಿ ಇಲ್ಲ, ಬಿಜೆಪಿ ಆಡಳಿತ ಮಾಡ್ತಕ್ಕಂಥ ಯಾವುದೇ ರಾಜ್ಯದಲ್ಲಿ ಇಲ್ಲ. ಇವತ್ತು ಈ 40-50 ಸಾವಿರ ಕೋಟಿ ಈ ಸಮುದಾಯಕ್ಕೆ ಖರ್ಚಾಗಬೇಕು ಅಂದ್ರೆ ಅದರಲ್ಲೂ ಒಂದಷ್ಟು ಮೊಸರು ಕಲಿರುತ್ತಾರೆ. ನೀವು ಬಸ್ ಚಾರ್ಜ್ ತಗೊಂಡಿದ್ದೀರಾ, ನೀವು ಗ್ಯಾರಂಟಿ ತಗೊಂಡಿದ್ದೀರಾ, ಅಲ್ಲಿ ABC ಇದೆ. ಯಾವುದೇ ತಗೊಂಡ್ರು ಆ ಹಣ ಆ ಸಮುದಾಯದವರಿಗೆ ತಲುಪಬೇಕು ಅಂತ ಮುಖ್ಯ ಉದ್ದೇಶನೇನ. ಅದನ್ನ ರಸ್ತೆಗೆ ಎಷ್ಟು ಖರ್ಚು ಮಾಡೋದು, ವೈಯಕ್ತಿಕ ಸೌಲಭ್ಯಕ್ಕೆ ಎಷ್ಟು ಕೊಟ್ಟು, ಈ ತರದ ಅಸ್ಪೃಶ್ಯತೆಯಿಂದ ನೊಂದಂತವ್ರಿಗೆ ಎಷ್ಟು ಕೊಟ್ಟು, ಅದು ಒಂದು ಕಡೆ. ಆದರೆ ಅಷ್ಟು ಅನುದಾನವನ್ನ ಈ ಸಮುದಾಯದ ಒಳ್ಳೆಯದಕ್ಕೆ, ಅಭಿವೃದ್ಧಿಗೆ, ಸೌಲಭ್ಯಕ್ಕೆ ಕೊಟ್ಟಿದ್ದೀವಿ ಅನ್ನೋದು ನಮ್ಮ ರಾಜ್ಯ ಮಾತ್ರ. ನಮ್ಮ ಕ್ಯಾಬಿನೆಟ್ ನಲ್ಲಿ ಸಾಕಷ್ಟು ಚರ್ಚೆ ಮಾಡಿ ಈ ಕೇಸುಗಳಿಗೆ ಸ್ಪೀಡಪ್ ಆಗಬೇಕು. ಪೊಲೀಸ್ ಸ್ಟೇಷನ್ ರೆಗ್ಯುಲರ್ ಆಗಿ ಒತ್ತಡ ಇರುತ್ತೆ. SC/ST ಆಕ್ಟ್ ಅಲ್ಲಿ ರಿಜಿಸ್ಟರ್ ಆದಂತ ಕೇಸು ತಕ್ಷಣ ವಿಲೇವಾರಿ ಆಗಲ್ಲ ಅಂತ ಅದಕ್ಕೆ ಒಂದು ಹೊಸ ಕಾನೂನನ್ನು ನಾವು 2025ರಲ್ಲಿ DCRE ಸ್ಥಾಪನೆ ಮಾಡಿ ಕೇಸ್ ರಿಜಿಸ್ಟರ್ ಆದ ತಕ್ಷಣ ಅಲ್ಲಿ ಟ್ರಾನ್ಸ್ಫರ್ ಆಗಬೇಕು, ತಕ್ಷಣ ಅದನ್ನ ಕ್ರಮ ಜರುಗಿಸಬೇಕು ಅನ್ನೋ ಒಂದು ಕಾರಣಕ್ಕೆ ಅಪರಾಧವನ್ನ ತಡೆಗಟ್ಟುವ ಕೆಲಸವನ್ನ ಮಾಡಬೇಕು ಅನ್ನೋ ಒಂದು ತನಿಖಾ ಒಂದು ಸಪರೇಟ್ ಸೆಲ್ ಅನ್ನ ಮಾಡಿರ್ತಕ್ಕಂಥ ಕೀರ್ತಿನು ಸಹ ನಮ್ಮ ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಈ ನಿರ್ಧಾರವನ್ನು ಘೋಷಣೆ ಮಾಡಿ ಸ್ಥಾಪನೆ ಮಾಡಿರ್ತಕ್ಕಂಥ ಸ್ವಾಮೀಜಿಯವರು ಮಾತನಾಡ್ತಾರೆ. ಸ್ವಾಮೀಜಿಯವರು ಬಹಳ ಇಬ್ಬರೂ ಸಹ ಮಾದಾರಾಚರಣೆಯ ಸ್ವಾಮೀಜಿಯವರು ಮತ್ತು ನಮ್ಮ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರು ಭಾಷಣ ಕೇಳಿದ್ರೆ ಬಹುಶಃ ನಾಳೆಯಿಂದ ಇಲ್ಲಿ ಒಂದು ಕೇಸು ರಿಜಿಸ್ಟರ್ ಆಗಬಾರ್ದು, ಒಂದು ಅಸ್ಪೃಶ್ಯತೆ ಇರಬಾರ್ದು, ಅಷ್ಟು ನಿಮಗೆ ತಿಳುವಳಿಕೆಯನ್ನ, ವಾಸ್ತವವಾದಂತ ಸತ್ಯವನ್ನ ನೇರವಾಗಿ ನೀಡುತ್ತಾರೆ. ಅಂತ ಸಮರ್ಥವಾಗಿ ವಿಚಾರವನ್ನ ಹೇಳುವಂತ ಸ್ವಾಮೀಜಿಯವರನ್ನ ಕೂರಿಸ್ಕೊಂಡು ನಾನು ಇಲ್ಲಿ ಹೇಳುವಂಥದ್ದು ಏನಿಲ್ಲ. ಆದ್ರೆ ಒಂದು ಯಾಕೆ ತಪ್ಪು ಮಾಡ್ತಾ ಇರೋ ಕ್ರಮ ಆಗಬೇಕು ಮತ್ತು ದುರ್ಬಳಕೆ ಆಗ್ತಕ್ಕಂಥದ್ದು ನಿಲ್ಲಬೇಕು. ಅವಾಗ ಈ ಕಾನೂನು ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ನಾವೆಲ್ಲರೂ ಒಪ್ಪಿ ಇಷ್ಟು ವರ್ಷ ಸಂವಿಧಾನದ ಅಡಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇರ್ತಕ್ಕಂಥದಕ್ಕೆ ಸಾರ್ಥಕ ಆಗುತ್ತೆ.